ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿಯ ತೀರಾ ಅವ್ಯವಹಾರದಿಂದ ಕೂಡಿದೆ. ಇಲ್ಲಿನ ಅಧ್ಯಕ್ಷರು ಮತ್ತು ಪಿಡಿಒ ಸಾರ್ವಜನಿಕರೊಂದಿಗೆ ಉಡಾಫೆಯಿಂದ ಮಾತನಾಡುತ್ತಾರೆ. ಶೀಘ್ರವೇ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಪಿಡಿಒ ಅವರನ್ನು ಅಮಾನತು ಮಾಡಬೇಕು ಎಂದು ದೊಡ್ಡ ಬ್ಯಾಡಿಗೆರೆ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ದೊಡ್ಡ ಬ್ಯಾಡಿಗೆರೆ ಯುವ ಮುಖಂಡರಾದ ಪೂರ್ಣೇಶ್ ಮತ್ತು ತಿಲಕ್ ಅವರು ಮಾತನಾಡಿ, ಬಹುತೇಕ ಸರ್ಕಾರಿ ಸವಲತ್ತುಗಳನ್ನು ಅಧ್ಯಕ್ಷರು ದುರುಪಯೋಗ ಪಡಿಸಿಕೊಂಡು ಗ್ರಾಮಕ್ಕೆ ಯಾವುದೇ ಕೆಲಸ ಮಾಡುತ್ತಿಲ್ಲ. ಕೆರೆ ಅಭಿವೃದ್ಧಿ ಬಗ್ಗೆ ಬೇಕಾಬಿಟ್ಟಿ ಕಾಮಗಾರಿ ನಡೆಸಿ ಹಣ ಪಡೆದಿದ್ದಾರೆ. ಈ ಬಗ್ಗೆ ಅಧ್ಯಕ್ಷರನ್ನ ಪ್ರಶ್ನಿಸಿದರೆ ಉಡಾಫೆಯಿಂದ ಮಾತನಾಡುತ್ತಾರೆ ಎಂದು ದೂರಿದರು. ಇನ್ನು ದೊಡ್ಡ ಬ್ಯಾಡಿಗೆರೆಯ ಗ್ರಾಮ ಮುಖಂಡ ಉಮೇಶ್ ಮಾತನಾಡಿ, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಟ್ಟಿಗೆ, ಶೌಚಾಲಯ, ಇಂಗುಗುಂಡಿ, ಕುರಿ ಶೆಡ್, ರಸ್ತೆ ಕಾಮಗಾರಿ, ಕೂಲಿ ಹೊಂಡ ಹೀಗೆ ಯಾವುದೇ ಕಾಮಗಾರಿ ನಡೆದಿಲ್ಲ. ಆದರೂ ಬಿಲ್ಲು ಪಾವತಿಯಾಗಿದೆ. ಬಡವರಿಗೆ ಬಂದ ಆಶ್ರಯ ಮನೆಗಳು ಉಳ್ಳವರ ಪಾಲಾಗಿದೆ. 15ನೇ ಹಣಕಾಸಿನ ಬಗ್ಗೆ ನಿಖರವಾದ ಮಾಹಿತಿ ನೀಡುತ್ತಿಲ್ಲ. ಗುಣಮಟ್ಟವಿಲ್ಲದ ಕೊಳವೆ ಬಾವಿ ಸಾಮಗ್ರಿಗಳನ್ನು ಖರೀದಿಸಿ ದುಬಾರಿ ಬಿಲ್ಲುಗಳನ್ನು ಬರೆಯುತ್ತಿದ್ದಾರೆ. ಜೊತೆಗೆ ಹಳೆಯ ಕೊಳವೆ ಬಾವಿ ಪೈಪ್ಗಳನ್ನು ಇಲ್ಲಿನ ಜನಪ್ರತಿನಿಧಿಗಳು ಹಂಚಿಕೊಳ್ಳುತ್ತಾರೆ. ಹೆಬ್ಬಾಳು ಗ್ರಾಮ ಪಂಚಾಯಿತಿ ಸದ್ಯ ಅವ್ಯವಹಾರದ ಜೊತೆಗೆ ಭ್ರಷ್ಟಾಚಾರ ಕೂಪವಾದ ಹಿನ್ನೆಲೆಯಲ್ಲಿ ನಾವುಗಳು ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಕೇಳಲಾಗಿದೆ. ಈ ಬಗ್ಗೆ ಬೇಲೂರಿನ ಶಾಸಕರ ಗಮನಕ್ಕೆ ತಂದಿದೆ ಎಂದು ಹೇಳಿದರು. ಪೂರ್ಣೇಶ್ ಅಂತ ದೊಡ್ಡಬೆಳಗೆರೆ ನಾವು ಏನಂದ್ರೆ ನಾವೊಂದು ಪಂಚಾಯಿತಿಗೆ ದೂರು ಕೊಟ್ಟಿದ್ದನ್ನ ಅವ್ರು ಇದೇ ಫೋನ್ ನಂಬರಿಂದ ಕೊಟ್ಟಿದ್ದಾರೆ ಅಂತ ಚೇರ್ಮನ್ಗೆ ಹೇಳಿ ಅವ್ರ ಮುಖಾಂತರ ಜಗಳ ಆಡಿಸ್ತಿದ್ದಾರೆ ಪಿಡಿಒ. ಆ ವಿಚಾರನ ಕಾನ್ಫಿಡೆನ್ಸಿಯಾಗಿ ಮಾತಾಡಬೇಕು ಹೊರತು ಇವನೇ ದೂರು ಕೊಟ್ಟಿದ್ದಾನೆ ಅಂತ ಹೇಳಿ ಯಾವ ವಿಚಾರ ಏನು ಮಾಡಿದರೆ, ಪಂಚಾಯಿತಿ ನಿರಂತರ TCಗೆ ಮೇನ್ಸ್ ಎಳ್ಕೊಂಬಿಟ್ಟು ಜಮೀನಿ ನೀರು ಹೊಡಿತಿದ್ದಾರೆ. ಇವರು ಪಿಡಿಒ ಮತ್ತು ಇಒ ಬಂದ್ಬಿಟ್ಟು ಪ್ಯಾನಲ್ ಬೋರ್ಡ್ ಇಲ್ಲ ಅಂದರೆ TCಲಿ ಯಾಕೆ ಮೇನ್ಸ್ ಬಿಟ್ಟಿದ್ದಾರೆ? ಆ ಮೇನ್ಸ್ನ ಬಿಚ್ಚಾಕ್ಸ್ಬೇಕು, ರಿಮೂವ್ ಮಾಡ್ದಲ್ಲ ಇವರು. ಅದಿಲ್ಲ, ಇವ್ರಿಗೆ ಗೊತ್ತಿದೆಯಾ? ಇವರು ಒಂದು ಪ್ಯಾನಲ್ ಬೋರ್ಡ್ ಬಿಚ್ಚಕ್ಕೆ ಎಷ್ಟು ನಿಮಿಷ ಬೇಕು? 2 ನಿಮಿಷ ಕಟ್ ಮಾಡಿರ್ತಾರೆ. ಇವರು ನಾವು ದೂರು ಕೊಟ್ಟಾಗ ಅವನು ದೂರದಾರ ಬಂದಲ್ಲಿ ಪ್ಯಾನಲ್ ಬಿಚ್ಚಿದ್ದಾನೆ ಅವತ್ತು ರಾತ್ರಿ. ಇವ್ರಿಗೆ ಗೊತ್ತಾದು ಇವ್ರ ಮುಖಾಂತರ ಇವ್ರು ಏನು ಬೇಕಾದ್ರೂ ಮಾಡ್ಬೋದಾ? ಮೀಟ್ರ್ ಓಡ್ತಾ ಇದೆ. ಆಮೇಲೆ ಆ ದುಡ್ಡನ್ನು ಯಾರು ಕಟ್ತಾರೆ? ಆ ಕಂದಾಯನ ಎಲ್ಲ TC ದುಡ್ಡು ಏನು ಬಂದ್ರು ಅದು ನಮ್ಮ ದುಡ್ಡಿಂದ ಅದು ಓಡ್ತಿರೋದು. ಇವರು ಪಂಚಾಯತಿಗೆ 18 ತಿಂಗಳು 2 ವರ್ಷನ ಫ್ರೀಯಾಗಿ ಕೊಟ್ಟಿದ್ದಾರಂತೆ. ಅದೆಲ್ಲ ಅವ್ರು ತೋರಿಸ್ಲಿ. ಈಗ ಯಾರು ತಾನೇ ಈಗ ಒಂದು ಬೋರ್ ಓಡಿಸಿ ಅವನ ಜಮೀನಿಗೆ ಅನುಕೂಲ ಆಗೋಕ್ಕೋಸ್ಕರ TCಗೆ ಹಾಕಿದ್ದಾನೆ. ಈಗ ಕೇಳಿ, ಇಲ್ಲಿ ನಮ್ಮೂರು ದೊಡ್ಡಬೆಳಗೆರೆ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ಯಾರಿಗೂ ಸಹ ನೀರಿಲ್ಲ ಸರಿಯಾದ ರೀತಿ. ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡ್ದಲ್ಲ ಇವರು. ನಾವು ಬೇಕಾದಾಗ TC ಹಾಕಂತೀವಿ ಅಂತ ಮೇನ್ಸ್ ಯಾಕೆ ಅಲ್ಲಿ ಬಿಡಬೇಕು? ಅದನ್ನು ಕಟ್ ಮಾಡ್ಬೇಕು ತಾನೆ. ಇಒ ಸೇರ್ಕೊಂಡು PDO ಇಬ್ಬರು ಸಹ ಅವ್ರು ಏನು ಬೇಕಾದನ್ನು ಅವ್ಯವಹಾರ ಮಾಡ್ಬೋದು, ಚೇರ್ಮನ್ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ವ್ಯವಸ್ಥೆ ಇದೆ ಇಲ್ಲೀಗ. ಅದನ್ನ ಸರಿಪಡಿಸ್ಬೇಕು. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. KIB TC ಟ್ರಾನ್ಸ್ಫಾರ್ಮಿಂದ ಊರೊಟ್ಟಿಗೆ ನೀರು ಕೊಡ್ತೀವಿ ಅಂತ ಹೇಳಿ 2 ವರ್ಷದಿಂದ ನೀರು ಕೊಟ್ಟಿದ್ರು. ಆ ಮೇನ್ಸ್ ವೈರನ್ನ ಕಡಿತಗೊಳಿಸೋಕ್ಕೆ ಹೇಳಿದ್ವಿ. ಅದನ್ನು ನಾವು 3-4 ಜನ ಸೇರ್ಕೊಂಡು ಫೋನ್ ಮಾಡಿದ್ವಿ. ಆ ಫೋನ್ ಮಾಡಿದ್ದನ್ನ ಗೌಪ್ಯವಾಗಿ ಇಟ್ಕೊಂಡು ಬಂದು ಅವ್ರು ವಿಚಾರ ಮುಟ್ಟಿಸ್ತಾರೆ, ಅದನ್ನು ಕಡಿತಗೊಳಿಸ್ತಾರೆ. ಇಂಥರೇ ಮಾಡಿದ್ರು ಅಂತ ಬಂದ್ಬಿಟ್ಟು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಮಾಡ್ತೀರಾ ಅಂತವ್ರಿಗೆ ಅಲ್ಲಿ ಪೆನಲ್ ಬೋರ್ಡ್ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಯಾರಿಗೆ ಏನು ಹೇಳ್ತೀರಾ ಏನಾರು ಮಾಡ್ಕೊಳ್ರಿ ಹಂಗೆ ಹೀಗೆ ಅಂತ ದೌರ್ಜನ್ಯವಾಗಿ ನಮ್ಮ ಮೇಲೆ ಇದು ಮಾಡಿಬಿಟ್ಟು ಅವರಿಗೂ ನಮಗೂ ಜಗಳ ತಂದಿಟ್ಟು ಊರಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಆ ನೀರಿನ ಸಮಸ್ಯೆ ಬಗೆಹರಿಸ್ದಂಗೆ ಯಾರಿಗೆ ಹೇಳ್ತೀರಾ ಹೇಳ್ಕೊಳ್ಳಿ ಅಂತ ಒಬ್ಬ ಜವಾಬ್ದಾರಿ ಇರುವಂಥ ಅಧಿಕಾರಿಯಾಗಿ ಆ ಮಾತನಾಡಿ ನಮ್ಮಲ್ಲಿ ಜಗಳ ತಂದಿಟ್ಟು ಇವತ್ತು ನಾವು ಹಂಗಂದ್ರೆ ಗೌರ್ಮೆಂಟಿಗೆ ನಮ್ಮ ಗ್ರಾಮದಲ್ಲಾಗ ಅಂತ ಅನಾಹುತಗಳನ್ನ ಯಾರಿಗೆ ವಿಷಯ ಮುಟ್ಟಿಸ್ಬೇಕು, ಆ ವಿಷಯ ಮುಟ್ಟಿಸಿದ್ದನ್ನ ಯಾವ ರೀತಿ ಅವರು ಗೌಪ್ಯವಾಗಿ ಇಟ್ಟು ಅದನ್ನ ಬಗೆಹರಿಸಬೇಕು. ಅದನ್ನ ಬಿಟ್ಟು ಇವರು ಮಿಂಗಲ್ ಆಗಿ ನೆನೆ ಯುವ ಸಾಹೇಬರು ಬಂದಿದ್ದಾರೆ, ಬಂದಾಗ ಅವರಿಗೂ ಅದೇ ತರ ಇದು ಮಾಡಿಬಿಟ್ಟು ಪೆನಲ್ ಬೋರ್ಡ್ ಬಿಚ್ಚಿದೀವಿ, ಪೆನಲ್ ಬೋರ್ಡಲ್ಲಿ ಏನು ಕನೆಕ್ಷನ್ ಇಲ್ಲ. ಆಯಿತು, ಟ್ರಾನ್ಸ್ಫಾರ್ಮ್ ಇಂದ ವೈರ್ ಬಂದಿದೆ, ಅವ್ರ ಮನೆ ಹತ್ರ ಇದೆ, ಬಾವಿ ಹತ್ರ ಪ್ರೆಸೆಂಟ್ ಇದೆ. ಆ ಪ್ರೆಸೆಂಟ್ ಇರೋ ವೈರ್ನ ಇವರು 2 ಸೆಕೆಂಡಲ್ಲಿ ಕಟ್ ಮಾಡಿ ಇಟ್ಬೋದು. ಆ ಕಟ್ ಮಾಡಿ ಇಟ್ಟಿದ್ದಾರೆ, ಆಯಿತು, ಅದನ್ನ ಮಾಡಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಅದನ್ನ ಎನಿ ಟೈಮ್ ನಾವು ನೋಡೋದಕ್ಕಾಗತ್ತಾ? ಒಂದು ಕ್ಯಾಮ್ರಾ ಇದೆಯಾ? ಏನಿಲ್ಲ. ಇವ್ರು ಯಾವ ರೀತಿ ಪರ್ಮಿಷನ್ ಕೊಟ್ಟರು ಅದನ್ನ ಬಿಡೋದಕ್ಕೆ? ಯಾರೋ ಒಬ್ರು ಮುಡ್ತಾರೆ, ಒಂದು ಮಕ್ಕಳು ಹೋಗ್ಬೋದು, ಒಂದು ದನಕರು ಹೋಗ್ಬೋದು, ಕರೆಂಟ್ ಹೊಡೆದು ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಯಾರು ಜವಾಬ್ದಾರರು? ಈಗ ಊರಲ್ಲಿ ಒಬ್ರು ಇನ್ಫಾರ್ಮೇಶನ್ ಕೊಟ್ಟಿರೋಂಥ ವ್ಯಕ್ತಿಗಳ ಮೇಲೆ ಗುರುತಿಸಿ ಅಂತರಿಗೆ ಇದು ಮಾಡಿದ್ದಾರೆ. ಇವರು ಊರಲ್ಲಿ ಗಲಭೆ ಆಗಿದೆ. ಆ ಬಗ್ಗೆ ಕಾರಣಕರ್ತರಾಗಿರೋ PDO ಅವರು ಅದ್ರ ಬಗ್ಗೆ ನಮಗೆ ವಿಚಾರ ಮುಟ್ಟಿಸ್ಬೇಕು. ಜವಾಬ್ದಾರಿ ಏನಾಗಿದೆ ಅಂದ್ರೆ, ಒಂದು ಕೆರೆ ಕೆಲಸ ಕಾಮಗಾರಿ ಮಾಡಬೇಕು. ಆ ಕಾಮಗಾರಿ ಮಾಡಿ ಅಂತ ಹೇಳಿದ್ರೆ ನೀನೇ ಕಾಮಗಾರಿ ಮಾಡು, ನಾನು ಬಿಲ್ ಮಾಡ್ಕೊಡ್ತೀನಿ ಅನ್ನೋದು ಉತ್ತರನ? ಅದು ಏನಂದ್ರೆ ಮೆಂಬರ್ಗಳನ್ನ ಯಾಕೆ ಜನಪ್ರತಿನಿಧಿಗಳು ಏನಕ್ಕೋಸ್ಕರ ಆಯ್ಕೆ ಮಾಡಿರ್ತಾರೆ? ಅವ್ರನ್ನ ಸುಮ್ಮನೆ ಬಂದು ಇಲ್ಲಿ ಕೂತ್ಕೊಂಡು ಅವ್ರು ಕೊಟ್ಟಿದ್ದು ಕಾಫಿ ಟೀ ತಿನ್ಕೊಂಡು ಕುಡ್ಕೊಂಡು ಹೋದ್ರೆ ಮಾತ್ರನಾ? ಅವರು ಏನ್ ಕೆಲಸ ಮಾಡ್ಬೇಕು? ಆ ಕಾಮಗಾರಿ ಯಾರ ಕೈಲಿ ಮಾಡಿಸ್ಬೇಕು? PDO ಆದರು ಆ ಕೆರೆಗೆ ಕರೆಕ್ಟ್ ಆಗಲ್ಲಿ ಆ ಕಾಮಗಾರಿ ಕೆಲಸ ಮಾಡಿದ್ರೆ ನೀರ್ ಕೆರೆಗೆ ಬರೋದು. ಬೇರೆ ನೀರ್ ಅವಶ್ಯಕತೆ ಇರಲಿಲ್ಲ. ಕಟ್ಟಂತದಕ್ಕೆ ನೀರ್ ಕೊಡ್ಬೋದಾ? ಒಂದು ಪಂಚಾಯತಿಲಿ ಇದೆಯಾ ಅಧಿಕಾರ? ಒಂದು ಮನೆ ಕಟ್ಟ ಒಂದು ಇದಕ್ಕೆ ಕುಡಿಯೋ ನೀರನ್ನ ಮನೆ ಕಟ್ಟೋದಕ್ಕೆ ಬಳಸ್ಕೊಂತಿದ್ದಾರೆ. ಅದನ್ನ ನಿಷೇಧ ಮಾಡೋದಕ್ಕೆ ನಾವು ಹೇಳಿದ್ರೆ ಅದನ್ನು ದೂರ ತಂದು ಹೇಳ್ತಾರೆ. ಇದ್ರ ಬಗ್ಗೆ ಇದ್ರ ಬಗ್ಗೆ ಮತ್ತೆ ಒಂದು ಈಸ್ವತ್ ಮಾಡಕ್ ಹೋದ್ರು ಯಾರು ಲಂಚ ಕೇಳಿದ್ರು? PDOನೇ
ಮತ್ತೆ ಒಂದು ಗ್ರಾಮದಲ್ಲಿ ಮನೆ ಇಲ್ದಾರ ಅಂತವ್ರಿಗೆ ಮನೆ ಕೊಟ್ಟಿಲ್ಲ, ಕೊಡಿಕೆ ಮನೆ ಕಟ್ಟಿರೋ ಅಂತವರಿಗೆ ಕೊಡಿಕೆ ಮನೆ ಬಿಲ್ ಮಾಡಿದ್ದಾರೆ, ಕೊಡಿಕೆ ಇಲ್ದಿದ್ದವರಿಗೆ ಕೊಡಿಕೆ ಕೊಡ್ತಿಲ್ಲ, ಯಾವ್ದನ್ನು ಬಗೆಹರಿಸ್ತಿಲ್ಲ. ಒಂದು ರೋಡ್ ವ್ಯವಸ್ಥೆ ಆಗ್ಲಿ, ಒಂದು ಜಂಗಲ್ ಕೀಳೋದೇ ಆಗ್ಲಿ, ಅವ್ರು ಬೇಕಾಬಿಟ್ಟಿ ಮಾಡ್ತಿದ್ದಾರೆ, ಅದ್ರ ಬಿಲ್ ತಗೊಂಡು ತಿಂತಿದ್ದಾರೆ. ಯಾರು ಸಾರ್ವಜನಿಕರಿಗೆ ಇನ್ಫಾರ್ಮೇಶನ್ ಕೊಡ್ತಿಲ್ಲ. ಕೆರೆ ಕಾಮಗಾರಿ ಅದೇ ಕೆರೆ ನೀರು ಬಂದು ಅಲ್ಲಿಗೆ ಬೀಳುತ್ತೆ. ಇವರು ಕೆರೆ ಅಲ್ಲಿ ಒಂದು ಜಮೀನಲ್ಲಿ ಎಲ್ಲ ಅಣೆಕಟ್ಟು ನೀರು